ಗುಡ್ ಮಾರ್ನಿಂಗ್ ಫೆಟರ್ಸ್, ಎಲ್ರಿಗೂ ಕೂಡ ನಮಸ್ತೆ. ನನ್ನ ಹೆಸರು ಹನುಮಂತಪ್ಪ ಅಂತೇಳಿ, ಹುಲಿಕಟ್ಟೆ, ನಮ್ಮೂರು, ದಾವಣಗೆರೆ ತಾಲೂಕು ಡಿಸ್ಟಿಕ್ಕು. ಇವತ್ತು ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂತಂದರೆ ಸ್ನೇಹಿತರೆ, ಇವತ್ತು ಜೀವನದಾಗ ಎಲ್ಲರಿಗೂ ಕೂಡ ಗೆಲ್ಲಬೇಕು ಅನ್ನೋದು ಆಸೆ ಇರುತ್ತೆ. ನಮ್ಮ ಜೀವನದಾಗ ನಾವು ನಮ್ಮ ಕನಸುಗಳು ಅಷ್ಟು ಫುಲ್ಫಿಲ್ ಆಗಲಿ ಅಂತೇಳಿ ಎಲ್ಲರಿಗೂ ಕೂಡ ಡ್ರೀಮ್ ಇಟ್ಕೊಂಡೇ ವರ್ಕ್ ಮಾಡ್ತಿರ್ತಾರೆ. ಆದರೆ ಜೀವನದಾಗೆ ಗೆಲ್ಲಕ್ಕಾಗಿರಲ್ಲ ಸ್ನೇಹಿತರೆ. ಎಷ್ಟೋ ಜನ ಇವತ್ತು ನಾವು ಅಂದ್ಕೊಂಡಂಗೆ ಬದುಕ್ತಿಲ್ಲ ಅಂತೇಳಿ ಸಫರ್ ಪಡ್ತಿದ್ದಾರೆ. ಅವ್ರಿಗೆ ಅಂದರೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಎಷ್ಟೇ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇದ್ದರೂ ಕೂಡ ಬದುಕೋಕ್ಕಾಗಲಿಲ್ಲದಕ್ಕೆ, ಒಳ್ಳೆ ಎಜುಕೇಷನ್ ಇದ್ದರೂ ಕೂಡ ನಾವು ಅಂದ್ಕೊಂಡಂಗೆ ಬದುಕೋಕ್ಕಾಗ್ತಿಲ್ಲ ಅಂತೇಳಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೋಸ್ಕರ ಕಾಯ್ತಿರ್ತಾರೆ. ಅಂಥರಿಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಜೀವನದಾಗ ಗೆಲ್ಲೇಬೇಕು ಅನ್ನೋರು ಸ್ನೇಹಿತರೆ, ಇವತ್ತು ನಾನು ಅಂದ್ಕೊಂಡಂಗೆ ಬದುಕಲೇಬೇಕಪ್ಪ, ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳಕ್ಕೂ, ನನ್ನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳಕ್ಕೂ, ನಾನು ಇಲ್ಲ ಅಂದರೂ ಕೂಡ ನನ್ನ ಫ್ಯಾಮಿಲಿ ಸಫರ್ ಪಡಬಾರ್ದು ಅಂದರೆ ಇವತ್ತು ತಗೋಣಂಥ ಒಂದು ನಿರ್ಧಾರ ನಿಮ್ಮ ಜೀವನದಾಗೆ ಎಷ್ಟೋ ಜನಕ್ಕೆ ದಾರಿದೀಪ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಇಷ್ಟಪಡ್ತೀನಿ ಸ್ನೇಹಿತರೆ. ಕಾರಣ ಏನು ಅಂತಂದರೆ, ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ನಾವೆಲ್ಲರೂ ಕಾಯ್ತಿರ್ತೀವಿ. ಅಂಥ ಒಂದು ಒಳ್ಳೆಯ ಅವಕಾಶನ ಇನ್ವೆಸ್ಟ್ ಮಾಡ್ದಲೇ ನಾವು ಬದುಕನ್ನು ಕಟ್ಕೊಬೋದು. ಪ್ರತಿದಿನ ನಮ್ಮ ಮನೆಗೇನು ಯೂಸ್ ಮಾಡ್ತಾ ಇದೀವಲ್ಲ ಅದೇ ಪ್ರಾಡಕ್ಟಿಂದನೇ ನಮ್ಮ ಬದುಕನ್ನು, ಅದೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಮ್ಮ ಬದುಕು ಕಟ್ಕೊಬೋದು ಅಂತೇಳಿ ಒಬ್ಬ ವ್ಯಕ್ತಿ ಬಂದು ನನಗೆ ಈ ಪ್ಲಾನ್ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಏನಿಲ್ಲದಲೇ ನಾನು ಬದುಕನ್ನು ಕಟ್ಕೊಬೋದು ಅಂತೇಳಿ. ಆ ಕಂಪ್ನಿ ಹೆಸರೇ AWPL ಅಂತ ಸ್ನೇಹಿತರೆ, ASTRIPS ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಈ 3 ವರ್ಷದಿಂದ ಬೇರೆ ಬೇರೆ ಸೆಕ್ಟರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಅಂದ್ಕೊಂಡಂಗೆ ಬದುಕೋಕ್ಕಾಗ್ತಿದ್ದಿಲ್ಲ. ಇವತ್ತು ಬದುಕನ್ನು ಕಟ್ಕೊಳಕ್ಕೆ ಒಂದು ಒಳ್ಳೆ ಆಸರ ಆಗೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಕೊನೆವರೆಗೂ ನೋಡಿದರೆ ನಿಮ್ಮ ಜೀವನದಾಗ ಒಂದು ಒಳ್ಳೆ ಅವಕಾಶ ನಿಮಗೋಸ್ಕರ ಕಾದಿದೆ ಅಂತಂದ್ರೂ ತಪ್ಪಾಗಲಾರ್ದು. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅವಕಾಶ ದೇವರು ಕೊಡ್ತಾನೆ. ಕೊನೆ ಪಂತಲ್ಲಿದ್ದರೂ ಕೂಡ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಯಾರಿಗೆ ತಾಳ್ಮೆ ಇರುತ್ತೋ ಅವ್ರ ಜೀವನದಲ್ಲಿ ಉದ್ಧಾರ ಆಗಿರೋ ದಿನಗಳು ಭಾಳ ಇದ್ದಾವೆ ಸ್ನೇಹಿತರೆ. ನಾನು ಹೇಳೋಕ್ಕೆ ಇದನ್ನು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆರ್ಥಿಕವಾಗಿ ನನ್ನ ಜೀವನದಾಗ ನಾನು ಸಕ್ಸಸ್ ಆಗಬೇಕಪ್ಪ ಅಂತಂದರೆ, ನಾನು ಆರ್ಥಿಕವಾಗಿ ನಾನು ಎಷ್ಟು ಸ್ಯಾಲ್ರಿ ದುಡಿಬೇಕು, ಎಷ್ಟು ಸ್ಯಾಲ್ರಿ ದುಡಿದ್ರೆ ನಾನು ಸೇಫು ಅಂತೇಳಿ ಗೌರ್ಮೆಂಟ್ ಸರ್ವೆ ಮಾಡಿರೋದು ಹೇಳುತ್ತೆ. 1920ರಾಗೆ ತುಂಬು ಕುಟುಂಬ 1 ರೂಪಾಯಿ ದುಡಿದ್ರೂ ಸಾಕಾಗಿತ್ತಂತೆ ಸ್ನೇಹಿತರೆ. 1940ಕ್ಕೆ ಬಂದಾಗ 10 ರೂಪಾಯಿ ಆಯಿತು. 1960ಕ್ಕೆ ಬಂದಾಗ 100 ರೂಪಾಯಿ ಬೇಕಾಯಿತು. 1980ಕ್ಕೆ ಬಂದಾಗ 1,000 ರೂಪಾಯಿ ಯಾರು ದುಡಿತಾರೋ ಅವರು ಅಂದ್ಕೊಂಡಂಗೆಲ್ಲ ನಡೀತಿಲ್ಲೋ ಗೊತ್ತಿಲ್ಲ, ಅದು ಫ್ಯಾಮಿಲಿ ರನ್ ಮಾಡ್ಬೋದಾಗಿತ್ತು. 2000 ಇಸ್ವಿ ಬಂದಾಗ ಹೇಳ್ತೀನಿ ಸ್ನೇಹಿತರೆ, 10,000 ರೂಪಾಯಿ, ಅವಾಗಲೇ 10,000 ರೂಪಾಯಿ ಸ್ಯಾಲ್ರಿನ ಯಾರು ದುಡಿತಾರೋ ಅವರು ಯಾರನ್ನು ಕೇಳ್ದಂಗೆ ಹಾಸ್ಪಿಟ್ಲಿಗೆ ಖರ್ಚು ಬರ್ಬೋದು, ಸಿಲಿಂಡರ್ ಖಾಲಿ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ದಿನನಿತ್ಯ ಏನೆಲ್ಲ ಖರ್ಚು ಬರುತ್ತೋ ಅದಕ್ಕೆ ತಿಂಗಳ 10,000 ದುಡಿದ್ರೂ ಸಾಕಾಗಿತ್ತಂತೆ. 2020ಕ್ಕೆ ಕಾಲಿಟ್ಟಾಗ ಸ್ನೇಹಿತರೆ, ನಾನು ಹೇಳ್ತಿರೋದು ಈಗಿಂದಲ್ಲ, 2020ಕ್ಕೆ ಅಂದರೆ ಒಂದು 6 ವರ್ಷದ ಹಿಂದ್ಗಡೆನೇ ನಾವು